ಏನ್ ಹೇಳ್ಬೇಕು ಹೇಳಿ, ಅದನ್ನ ನಾನೇ ಹೇಳ್ತೀನಿ. ನಿಮ್ಗೆ ಏನ್ ಬೇಕು ಹೇಳಿ. ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಿ ಅಂತ ಕೆಲ ಶಾಸಕರೆಲ್ಲ ಸಲಹೆ ಕೊಟ್ರಂತೆ ಸರ್. ನಾನು ತಿಳಿಸಿ ಬರ್ತೇನೆ. ನಡೀರಪ್ಪ. ಏನ್ ಹೇಳ್ಬೇಕು ಹೇಳಿ, ಅದನ್ನ ನಾನೇ ಹೇಳ್ತೀನಿ. ನಿಮ್ಗೆ ಏನ್ ಬೇಕು ಹೇಳಿ. ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಿ ಅಂತ ಕೆಲ ಶಾಸಕರೆಲ್ಲ ಸಲಹೆ ಕೊಟ್ರಂತೆ ಸರ್. ಆ ರೀತಿ ಭಾವನೆ ಮಾಡಬೇಕಾಗಿಲ್ಲ. ಗ್ಯಾರಂಟಿಗಳಿಂದ ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ. ಆದರೆ ವಾಸ್ತವಾಂಶ ಏನಂದ್ರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನ ಬಹಳಷ್ಟು ಜನ ಶಾಸಕರು ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಫೀಬೀಸಿಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ರೆ, ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು ಫೀಬೀಸ್ ಕೊಟ್ಟಿದ್ದಾನೆ, ಯಾರೂ ಕೊಟ್ಟಿರಲಿಲ್ಲ ಅಷ್ಟೊಂದು. ಮತ್ತೆ ಅವ್ರು ಬರೀ 18 ಸೀಟ್ ಬರ್ತಾರೆ. ಅದರಿಂದ ಫೀಬೀಸಿಂದನೇ ಗೆಲ್ತೀವಿ ಗೆಲ್ಲತಕ್ಕಂಥದ್ರಲ್ಲಿ ಫೀಬೀಸ್ ಕೊಡೋದು ಒಂದು ಅಂಶ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಫೀಬೀಸ್ ಮೇಲೆ ನಾವು ಚುನಾವಣೆನ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಇದು ಬೇಡ ಅಂತಕ್ಕಂಥದ್ದು. ಅಭಿವೃದ್ಧಿ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಫೀಬೀಸ್ ಇಟ್ಕೊಂಡೇನೆ ನಾವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೂ ಇನ್ನೂ ಹೆಚ್ಚು ಹಣವನ್ನು ಒದಗಿಸಬೇಕು ಅಂತಕ್ಕಂಥ ಒತ್ತಾಯ. ಯಾರಿಲ್ಲ ರೀ, ಸುಮ್ಮನೆ ನೀವು ಎಲ್ಲ ಮಾಧ್ಯಮದ ಸೃಷ್ಟಿ ಅಷ್ಟೇ. ಚಲವಾದಿಯವರು ಸರ್ಕಾರ ಬಂದಾಗ ಅವ್ರು ವಜಾ ಮಾಡ್ಕೊಂಡ್ಲಿ ಬಿಡಿ. ಈಗ ಅವರು ನೋಡಿ, ಪುನರುಚ್ಚಾರ ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಈಗಾಗಲೇ ಎಐಸಿಸಿಯಿಂದ ಸ್ಪಷ್ಟ ಮಾಡಿದ್ದಾರೆ ಅಧ್ಯಕ್ಷರು. ನಾಯಕತ್ವದ ಬದಲಾವಣೆ ಬಗ್ಗೆ ಯಾರೇ ಮಂತ್ರಿ ಇರಲಿ, ಶಾಸಕ ಇರಲಿ, ಇನ್ನೊಬ್ರು ಇರಲಿ, ಯಾರು ಕೂಡ ಅದ್ರ ಬಗ್ಗೆ ಚರ್ಚೆನೂ ಮಾಡಬಾರ್ದು, ಪ್ರಸ್ತಾಪನೂ ಮಾಡಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಪ್ರಸ್ತಾಪನೂ ಇಲ್ಲ, ಯಾವುದೇ ಚರ್ಚೆನೂ ಇಲ್ಲ. ಜನವರಿ 9ನೇ ತಾರೀಕು ಒಳಗಡೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಅವ್ರೇನು ಶಾಸ್ತ್ರ ಹೇಳ್ತಾರೋ ಏನೋ ಗೊತ್ತಿಲ್ಲಪ್ಪ, ನೀವೇ ವಿಚಾರ ಮಾಡಿ. ಥ್ಯಾಂಕ್ ಯು. ಟಿಪ್ಪು ಜಯಂತಿಯನ್ನು ಮಾಡಬೇಕು ಅಂತ ಹೇಳಿ ಕಾಶಪ್ಪನವರು ಆಯ್ತು ರೀ. ಈಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರೂ ಕೂಡ ಅವರ ಅಭಿಪ್ರಾಯವನ್ನು ಸೂಚನೆ ಮಾಡಲಿಕ್ಕೆ ಸ್ವತಂತ್ರರಿರ್ತಾರೆ. ಕಾಶಪ್ಪನ ಅಭಿಪ್ರಾಯ ಅದಿರ್ಬೋದು, ಇನ್ನೊಬ್ಬರ ಅಭಿಪ್ರಾಯ ಇನ್ನೊಂದಿರ್ಬೋದು. ಹಾಗಂದಾಕ್ಷಣಿಗೆ ಅದೇನು ತೀರ್ಮಾನ ಅಲ್ವಲ್ಲ. ಅಂತಿಮವಾಗಿ ಸರ್ಕಾರ, ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.